ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತುಂಬಬೇಕು ಪಾಪ ಕೊಡ, ತುಂಬುವ ಮುನ್ನ ಸಲ್ಲ ಸಲ್ಲ. ಅಲ್ಲಪ್ಪ, ನನ್ನ ಗಂಡನ ಜೀವನ, ನನ್ನ ಮಗು ಜೀವ ಅಪಾಯದಲ್ಲಿದೆ. ಹೀಗಿರ್ಬೇಕಾದ್ರೆ ನಾನು ಹೇಗಪ್ಪ ಸುಮ್ಮನಿರ್ಲಿ? ಅದು ತಪ್ಪಲ್ವಾ? ಕಾಲ ನಿರ್ಣಯ. ಅಲ್ಲಪ್ಪ, ಕಾಲ ಬರುವ ಮುನ್ನ ಸತ್ಯ ಬೇಡ ಬೇಡ. ಹಾನಿ, ಪ್ರಾಣಹಾನಿ, ವಿಧಿ ವಿರುದ್ಧ ವಿಧಿ ವಿರುದ್ಧ. ಅಂದ್ರೆ ಕಾಲ ಬರೋದಕ್ಕೂ ಮುಂಚೆ ಸತ್ಯ ಏನು ಅಂತ ಗೊತ್ತಾದ್ರೆ ಅದು ವಿಧಿ ವಿರುದ್ಧ ಹೋದಾಗೆ ಅಂತ ಹೇಳ್ತಾ ಇದೆಯಾ? ಅದರಿಂದ ಲಾಭಕ್ಕಿಂತ ಜಾಸ್ತಿ ಹಾನಿನೇ ಆಗತ್ತೆ ಅಂತ ಹೇಳ್ತಾ ಇದೆಯಾ? ಬುದ್ಧಿವಂತೆ, ಕಾಲ ಉತ್ತರ, ಎಲ್ಲದರ ಲೆಕ್ಕ ಅಲ್ಲಿ. ಅಪ್ಪ, ನಾನು ಶರತ್ ಹತ್ರ ಹೋಗಿ ನೀವು ದುರ್ಗಾನ ಪ್ರೀತಿಸ್ಬೇಕು ಅಂತ ಹೇಳಲೇಬೇಕು, ದುರ್ಗಾನ ಕಳ್ಕೊಬೇಡಿ ಅಂತ ಹೇಳಬೇಕು. ದುರ್ಗಾ ನಮ್ಮ ಮನೆಗೆ, ಕುಟುಂಬಕ್ಕೆ ಶ್ರೀರಕ್ಷೆ. ಆ ಮಾಳ್ವಿಕಾ ಮಾಡೋ ಕುತಂತ್ರದಿಂದ ಶರತ್ ತಪ್ಪೆಜ್ಜೆ ಇಡಬಾರ್ದು. ಸತ್ಯ ಮಾತ್ರ ಸಲ್ಲ, ಪ್ರಯತ್ನ ನಿರಂತರ, ಫಲಾಫಲ ಅವನಿಚ್ಛೆ. ಆಯ್ತಪ್ಪ, ಶರತ್ ಅವ್ರ ಹಠದಿಂದ ದುರ್ಗಾನ ದೂರ ಇಡ್ತಾ ಇದ್ದಾರೆ. ಶರತ್ ಜೀವನಕ್ಕೋಸ್ಕರ, ಹಿತಗೋಸ್ಕರ ನಾನು ಈ ಕೆಲಸನ ಮಾಡಲೇಬೇಕು. ಶರತ್ ದುರ್ಗಾನ ಒಪ್ಕೊಳ್ಳೋ ಹಾಗೆ ಮಾಡೋದಷ್ಟೇ ನನ್ನ ಉದ್ದೇಶ, ಅಷ್ಟೇ ನನ್ನ ಗುರಿ. ನಾನು ಬರ್ತೀನಪ್ಪ, ನೀನು ಹುಷಾರು. ಬೇಕಾ ಇದು ನಾನು ಏನು ಅನ್ಕೋಬೇಕು? ನನ್ನ ಕನ್ಸ ಅಥವಾ ನಿನ್ನ ಆಸೆನಾ? ಶರತ್, ನಾನು ನಿಮಗೆ ಕೊಟ್ಟಿದ್ದು ಬರೀ ಕನ್ಸಲ್ಲ, ನನ್ನ ಬದುಕಿನ ಕೊನೆ ಆಸೆ ಅಂತ ಅನ್ಕೊಳ್ಳಿ. ನನ್ನ ಪ್ರೀತಿಯ ಕೊನೆ ಸಂಕೇತ ಅಂತ ಅನ್ಕೊಳ್ಳಿ. ನನ್ನ ಪ್ರೀತಿಯ ಕೊನೆ ಕಾಣಿಕೆ ಅಂತ ಅನ್ಕೊಳ್ಳಿ. ನನ್ನ ಮನಸ್ಸಿಗೆ ಇಂಥ ಯೋಚನೆ ಯಾಕೆ ಬಂತು? ಈ ಥರ ಕನ್ಸು ಯಾಕೆ ಬಿತ್ತು? ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ ಶರತ್. ನೀವು ಮುಂದೆ ಎದುರಿಸೋದು ತುಂಬಾ ಇದೆ. ನಿಮ್ಗೆ ಸತ್ಯಗಳು ಅನಾವರಣ ಆದಾಗ ದುರ್ಗನ್ ಸಹಾಯ ಬೇಕೇ ಬೇಕಾಗತ್ತೆ. ಅತ್ತೆ ಬಗ್ಗೆ ನಿಮ್ಗೆ ಈಗಲೇ ಹೇಳಿ ನಿಮ್ಮ ಮನಸ್ಸನ್ನ ನೋಯಿಸಿ ನಿಮ್ಮನ್ನ ಮತ್ತಷ್ಟು ಅಪಾಯಕ್ಕೆ ತಳ್ಳೋದಕ್ಕೆ ನನಗಿಷ್ಟ ಇಲ್ಲ ಶರತ್. ದುರ್ಗಾ ನಿಮ್ಮ ರಕ್ಷಣೆ ಆಗಿರ್ತಾಳೆ. ಅವಳೇ ನಿಮ್ಮ ಬಾಳಿನ ಬೆಳಕು. ನೀವು ಅವಳನ್ನ ಒಪ್ಕೊಂಡ್ರೆ ಮಾತ್ರ ನನಗೆ ಶಾಂತಿ ಸಿಗತ್ತೆ. ಪ್ಲೀಸ್ ಶರತ್, ನನ್ನ ಮಾತಿಗೆ ಬೆಲೆ ಕೊಟ್ಟು ದುರ್ಗಾನ ಒಪ್ಕೊಳ್ಳಿ. ದುರ್ಗಾ, ದುರ್ಗಾ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ಇದನ್ನೆಲ್ಲ ಮಾಡೋದಕ್ಕೆ ಮನೆ ಕೆಲಸದವ್ರಿದ್ದಾರೆ, ಅವ್ರಿಗೆ ಹೇಳು, ಅವ್ರು ಮಾಡ್ತಾರೆ. ನೀನ್ ಯಾಕೆ ಸುಮ್ಮನೆ ಕಷ್ಟ ತಗೋತೀಯ? ಪರವಾಗಿಲ್ಲ ಬೋಸು, ನೀವೊಳ್ಳೆ. ನನಗೆ ಇಡೀ ದಿನ ಸುಮ್ಮನೆ ಕುತ್ಕೊಂಡ್ರೆ ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ. ಈ ಥರ ಏನಾದರೂ ಕೆಲಸ ಮಾಡ್ತಿದ್ರೆ ನನ್ನ ಮನಸ್ಸು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಡೋದು. ಆಮೇಲೆ ಕೆಲಸ ಅಂದರೆ ನಂಗೆ ತುಂಬ ಇಷ್ಟ, ಕಷ್ಟ ಅಲ್ಲ. ಅಲ್ಲ, ಅದು ನೀನೀಗ ಬಾಸು, ನಾನು ಹೋಗಿ ಬಟ್ಟೆ ಒಣಗಾಕ್ ಬರ್ತೀನಿ. ಆಮೇಲೆ ನಾನು ಪುಟ್ಟ ಮೇಡಮ್ಗೆ ಅಡುಗೆ ಮಾಡಬೇಕು, ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಹಾಂ, ಬರ್ತೀನಿ. ಏನೇ ಆದರೂ ಮುಕ್ತಲ್ಲಿ ನಗು ಕಳ್ಕೊಳ್ಳಲ್ಲ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಇದೆಲ್ಲ ಹೇಗೆ ಸಾಧ್ಯ ದುರ್ಗಾ? ಹಿತಾಗೆ ತಾಯಿ ಆಗೋದಕ್ಕೆ ದುರ್ಗಾ ಯೋಗ್ಯಳು ಅಂತ ಆದ್ರೆ ನಿಮ್ ಸಂಗಾತಿ ಆಗೋದಕ್ಕೆ ಅವಳು ಯಾಕೆ ಯೋಗ್ಯಳಲ್ಲ? ಹಿತ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥಕ್ಕೆ ದುರ್ಗಾ ಜೀವನ ಹಾಳು ಮಾಡೋ ಹಕ್ಕು ನಮ್ಗಿಲ್ಲ ಶರತ್. ನೀವು ನನಗೋಸ್ಕರ ದುರ್ಗಾ ಪ್ರೀತಿನ ಒಪ್ಕೋತೀನಿ ಅಂತ ಪ್ಲೀಸ್ ನನಗೆ ಮಾತು ಕೊಡ್ತೀರಾ? ಶರತ್, ಏನಾಯ್ತಪ್ಪ? ಯಾವುದೋ
ಆಳವಾದ ಯೋಚನೆಯಲ್ಲಿ ಮುಳುಗಿದ ಕಾಣುತ್ತೆ. ಅಪ್ಪ, ನಮ್ಗೆ ತುಂಬ ಹತ್ರದವರು, ನಮ್ಗೆ ತುಂಬ ಬೇಕಾದವರು, ನಮ್ಮಿಂದ ದೂರ ಆದವರು ಒಂದು ವೇಳೆ ನಮ್ಮ ಕನಸಲ್ಲಿ ಬಂದು ಹಳೆದನ್ನೆಲ್ಲ ಬಿಟ್ಟು ಜೀವನದಲ್ಲಿ ಮುಂದೆ ಸಾಗಿ ಅಂತ ಹೇಳಿದ್ರೆ ಅದರ ಅರ್ಥ ಏನಪ್ಪ? ಅದರ ಅರ್ಥ ಇಷ್ಟೇನಪ್ಪ, ನಿನಗೆ ಬಹಳ ಬೇಕಾದ ವ್ಯಕ್ತಿ ನಿನ್ನ ಕಣ್ಣೆದುರಿಗೆ ಇರದೇ ಇರಬಹುದು, ಆದರೆ ಮೇಲಿನಿಂದ ನೀನು ಪಡ್ತಾ ಇರೋ ಸಂಕಟನ ನೋಡ್ತಾ ಇರ್ತಾರೆ. ನೀನು ಸದಾ ನೋವಿನಲ್ಲಿ ಬದುಕೋದನ್ನ ಅವ್ರು ಇಷ್ಟಪಡೋದಿಲ್ಲ. ಯಾವಾಗಲೂ ಸುಖವಾಗಿರಬೇಕು ಅಂತ ಅವ್ರು ಆಸೆ ಪಡ್ತಾರೆ. ನೀನು ಮತ್ತೆ ನಿನಗಾಗಿ ಬದುಕಬೇಕು ಅಂತ ಅಂಬಿಕಾ ಆಸೆ ಪಡ್ತಿರ್ತಾಳಪ್ಪ. ಅದು ತಪ್ಪಲ್ಲ ಕಣೋ. ನೋಡು, ನಾನು ಹೇಳೋದಿಷ್ಟೇ, ನೀನು ಹಳೆಯದನ್ನೆಲ್ಲ ಮರೆತು ಮತ್ತೆ ಹೊಸ ಜೀವನನ ಶುರು ಮಾಡಪ್ಪ. ಅಲ್ಲಪ್ಪ, ನಾನು ಅಂಬಿಕನ್ ಸ್ಥಾನನ ಬೇರೆಯವ್ರಿಗೆ ಹೇಗೆ ಕೊಡಲಿ? ಹಾಗೆ ಮಾಡಿದ್ರೆ ನಾನು ಅಂಬಿಕಾಗೆ ದ್ರೋಹ ಮಾಡ್ದಾಗಲ್ವಾ? ಹಾಗಾದ್ರೆ ನಾನು ನಿನ್ನ ತಾಯಿಗೆ ದ್ರೋಹ ಬಗ್ದಿದ್ದೀನಿ ಅಂತ ನಿನಗೆ ಅನಿಸ್ತಾ ಇದೆಯಪ್ಪ? ಇಲ್ಲಪ್ಪ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನಗೆ ಅಂಬಿಕನ್ ಮರೆಯೋಕ್ಕಾಗಲ್ಲಪ್ಪ. ಶರತ್, ಇವತ್ತಿಗೂ ನಾನು ನಿನ್ನ ತಾಯಿನ ಮರ್ತಿಲ್ಲ ಕಣೋ. ಅವಳ ಮೇಲಿದ್ದ ಪ್ರೀತಿ ನನ್ನ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆಯಪ್ಪ. ಮುಂದೆ ಸಾಗೋದು ಅಂದ್ರೆ ಮರೆಯೋದು ಅಂತಲ್ಲಪ್ಪ. ನೀನು ಮುಂದೇನು ಅಂಬಿಕಾನ ಪ್ರೀತಿ ಮಾಡು, ನಾನು ಬೇಡ ಅಂತ ಹೇಳಲ್ಲ. ಅವಳು ನಿನ್ನ ಕಣಕಣದಲ್ಲಿ ತುಂಬ ಹೋಗ್ಬಿಟ್ಟಿದ್ದಾಳೆ. ಅವಳ ಸ್ಥಾನನ ಬೇರೆ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಈ ಹೃದಯದಲ್ಲಿ ಬೇರೆಯವ್ರಿಗೂ ಸ್ವಲ್ಪ ಜಾಗ ಕೊಡಪ್ಪ. ಜೀವನದಲ್ಲಿ ಹೊಸ ನಗು, ಹೊಸ ಆನಂದನ ನೀನು ಬರಮಾಡ್ಕೊಳ್ಳೋ. ಆಗ ನಾವು ನೆಮ್ಮದಿಯಾಗಿರ್ತೀವಪ್ಪ. ಹಿತಾಗೆ ತಾಯಿ ಆಗೋದಕ್ಕೆ ದುರ್ಗಾ ಯೋಗ್ಯಳು ಅಂತ ಆದ್ರೆ ನಿಮ್ ಸಂಗಾತಿ ಆಗೋದಕ್ಕೆ ಅವಳು ಯಾಕೆ ಯೋಗ್ಯಳಲ್ಲ? ನಮ್ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಿರೋ ಅವಳಿಗೆ ನಿಮ್ಮಿಂದ ಗಂಡನ ಪ್ರೀತಿ ಕೊಡಕ್ ಆಗಲ್ವಾ ಶರತ್? ನೀವು ನನ್ಗೋಸ್ಕರ ದುರ್ಗಾ ಪ್ರೀತಿನ ಒಪ್ಕೋತೀನಿ ಅಂತ ಪ್ಲೀಸ್ ನನಗೆ ಮಾತು ಕೊಡ್ತೀರಾ?